ಹಲೋ, ಹಾ ಎಲ್ಲಿಂದ? ಹಾ ಅಡ್ರೆಸ್ ಸರಿಯಾಗಿ ಹೇಳಿ. ಹಾ ಏನು ಇನ್ಸಿಡೆಂಟು? ಓಹೋ ಓಕೆ. ಗೋಪಿ 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 ಎಲ್ಲಿ ಹೋದ? ಗೋಪಿ ಸರ್ ಇನ್ನೂ ಬಂದಿಲ್ಲ ಸರ್. ಇನ್ನೇನು ಬಂದ್ಬಿಡ್ತಾರೆ. ಇನ್ನೂ ಬಂದಿಲ್ವಾ? ಟ್ಯಾಂಕರ್ ಬಿದ್ದಿದೆ ಅಂತೆ. ಜಾಗ ಬಿಡಿ, ಜಾಗ ಬಿಡಿ, ಆಂಬ್ಯುಲೆನ್ಸ್ ಬರ್ಲಿ. ಜಾಗ ಬಿಡಿ, ಜರ್ಕೊಳ್ಳಿ ಜರ್ಕೊಳ್ಳಿ. ಸ್ಟ್ರೆಚರ್ ತನ್ನಿ. ಆ ಸೈಡು ಡೋರ್ ತೆಗಿ, ಡೋರ್ ತೆಗಿ. ಎತ್ತಿ 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 ಎತ್ತಿ. ಜರ್ಕೊಳ್ಳಿ ಜರ್ಕೊಳ್ಳಿ. ಎಷ್ಟಲ್ಲಮ್ಮ ಹೇಳೋದು? ಜರ್ಕೊಳ್ಳಿ. ಹುಷಾರು ಹುಷಾರು ಹುಷಾರು. ಹೋಗ್ಲಿ ಗಾಡಿ. ಏನ್ ನೋಡ್ತಾ ಇದ್ದೀರಾ? ಎತ್ಕೊಳ್ಳಿ ಎತ್ಕೊಳ್ಳಿ. ಜಾಗ ಬಿಡಿ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಎತ್ತಪ್ಪ ನಿಧಾನಕ್ಕೆ. ದಾರಿ ಬಿಡಿ, ಈ ಕಡೆ ಬನ್ನಿ. ಏನಾಯ್ತು? ಹೋಗ್ಲಿ ಹೋಗ್ಲಿ ಹೋಗ್ಲಿ. ಅಯ್ಯಪ್ಪ, ತುಂಬಾ ಭಯಂಕರವಾಗಿತ್ತು. ಇತ್ತು ಇತ್ತು. ಡೋರಾಕಿ ಡೋರಾಕಿ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಪಾಪ ಏನು ಆಗ್ಬಾರ್ದು ಸದ್ಯ. ಜಂಗಾಗಿದೆ ನೋಡು. ಇಡೀ ಟ್ರಾಫಿಕ್ ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಷ್ಟು ಜನ ಸೇರಿದ್ದಾರೆ. ಟ್ಯಾಂಕರೇ ಬಿದ್ದಿದೆ. ಇವಾಗ ಇದು ಬ್ಲಾಸ್ಟ್ ಆದ್ರೆ ಏನ್ ಗುರು ಗತಿ? ಡ್ರೈವರ್ ಏನ್ ಹೊಟ್ಟೆಗೆ ಮಣ್ಣು ತಿಂತಾನ? ನನ್ ಮಗ ಸರಿಯಾಗಿ ಓಡ್ಸಕ್ ಬರಲ್ಲ, ಏನಿಲ್ಲ. ಏನಕ್ಕೆ ಬರ್ತಾರೆ ಇವರೆಲ್ಲ? ರಮೇಶ, 2 ಕಡೆ ಲೀಕ್ ಆಗಿದೆ. ಒಂದ್ ಕೆಲಸ ಮಾಡು, ಗಾಡಿನ ಮೊದಲು ದೂರ ಪಾರ್ಕ್ ಮಾಡು. ಫುಲ್ ಟ್ಯಾಂಕ್ ಇದೆ. ಗ್ಯಾಸ್ ಮೊದಲೇ ತುಂಬಾ ಸ್ಪ್ರೆಡ್ ಆಗ್ಬಿಟ್ಟಿದೆ. ಗಾಡಿಯಲ್ಲಿರೋ ಮರದ ಕಟ್ಟಿಗೆ ಮತ್ತೆ ಟೇಪ್ ತಗೊಂಡ್ ಬಾ. ಗಾಡಿ ಇಂಜಿನ್ ಆಫ್ ಮಾಡಿ ದೂರ ತಗೊಂಡು ಹೋಗಿ ನಿಲ್ಸು. ಆಮೇಲೆ ವಾಟರ್ ಕೂಲ್ ಮಾಡು. ಕಮಾನ್, ಬೇಗ ಬೇಗ. ಗಾಡಿ ಆಫ್ ಆಗಿರ್ಬೇಕು. ಹಿಂದೆಯಿಂದ ಹಾಗೆ ಬಂದ್ಬಿಡು. ಬೇಗ, ಫಾಸ್ಟ್ ಫಾಸ್ಟ್. ಹಾ, ಹಿಂದೆ ಬಾ, ಹಿಂದೆ ಬಾ. ಹಾಗೆ ಹಾಗೆ ಬಾ. ಹೋಗು ಹೋಗು. ಆಲ್ವಿನ್ ಸರ್, ಗ್ಯಾಸ್ ಡಿಟೆಕ್ಟರ್ ತಗೊಂಡ್ ಬಂದು ಗ್ಯಾಸ್ ಎಷ್ಟು ಸ್ಪ್ರೆಡ್ ಆಗಿದೆ ನೋಡು. ಹೋಗು ಹೋಗು ಹೋಗು. ಜಾಗ ಬಿಡಿ, ಜಾಗ ಬಿಡಿ. ಶೂಟ್ ಮಾಡ್ಕೊಳ್ತೀನಿ. ಸೈಡಿಗೆ ಬನ್ನಿ. ನೀನ್ ಆ ಕಡೆ ಹೋಗಿ ನೋಡು. ಓಕೆ ಸರ್. ಸೈಡಿಗೆ ಬನ್ನಿ. ಕ್ಯಾಮ್ರಾ ಗಡ್ಡ ಬರ್ಬೇಡ ಕಣ. ಒಂದು ಸ್ಪಾರ್ಕ್ ಆದ್ರೂ ಎಲ್ಲರೂ ನಾಶ ಆಗ್ಬಿಡ್ತೀರಾ. ಹಿಂದೆ ಹೋಗಿ, ಹಿಂದೆ ಹೋಗಿ. ಸ್ವಲ್ಪ ನಾನು ಹೇಳೋದನ್ನ ಕೇಳ್ರೋ. ಸೆಟ್ ಮಾಡಿದೀನಿ. 2 ಯೂನಿಟ್ ಇಂದ ಗಾಡಿ ತಗೊಂಡು ತಕ್ಷಣ ಇಲ್ಲಿಗೆ ಬರ್ಬೇಕು. 30 ಮೀಟರ್ ಅಷ್ಟು ದೂರ ಗ್ಯಾಸ್ ಸ್ಪ್ರೆಡ್ ಆಗ್ಬಿಟ್ಟಿದೆ. ಇಲ್ಲಿರೋ ಗಾಡಿಗಳನ್ನೆಲ್ಲ ಮೊದಲು ರಿಮೂವ್ ಮಾಡಬೇಕು. ಅಣ್ಣ, ಸ್ಟೇಡಿಯಂ ರೋಡಲ್ಲಿ ಟ್ಯಾಂಕರ್ ಬಿದ್ದಿದೆ. ದೊಡ್ಡ ಸಮಸ್ಯೆ ಆಗಿದೆ. ನಾನು ಈಗಷ್ಟೇ 3ನೇ ಯೂನಿಟ್ನ ಕರೆದಿದ್ದೀನಿ. ನೀವೆಲ್ಲಿದ್ದೀರಾ?
ಲಿಫ್ಟ್ ಮಾಡು. ಕಮಾನ್, ಹಾಗೆ ಹಾಗೆ, ಬ್ಯಾಕ್ ಸೈಡ್. ಇನ್ನ ಹೋಗ್ಲಿ. ಏನ್ ಸರ್ ಇದೆಲ್ಲ ಪೆಟ್ರೋಲಾ? ಇಲ್ಲಪ್ಪ, LPG. ಮನೇಲಿ ಉಪಯೋಗಿಸ್ತಿರಲ್ಲ ಗ್ಯಾಸ್ ಅದು. ಆದ್ರೆ ನೀರ್ ತರ ಸುರಿತಾ ಇದೆಯಲ್ಲ. ಅಯ್ಯೋ, ಅದು ಗ್ಯಾಸ್ ಹಾಗೆ ಇರುತ್ತೆ, ಎಲ್ಲ ದೂರ ಇರಿ. ಸರ್, ಎಷ್ಟೊತ್ತಿಂದ ನಾನು ಹೇಳ್ತಾ ಇದ್ದೀನಿ, ಇಲ್ಲಿರೋರ್ನೆಲ್ಲ ಜಾಗ ಖಾಲಿ ಮಾಡಿಸಿ. ಇದು ತಮಾಷೆ ಅಲ್ಲ, ಇಲ್ಲೆಲ್ಲರೂ ನಿಂತ್ಕೊಂಡು ನೋಡೋದಕ್ಕೆ. ನೀವು ಅವ್ರ ಜೊತೆಗೆ 30 ಮೀಟರ್ ದೂರ ಹೋಗಿ. ನಾನ್ ನನ್ನ ಡ್ಯೂಟಿ ಮಾಡ್ತಿದ್ದೀನಿ. ನೀವು ಬಂದು ಸ್ಮಾರ್ಟ್ ಆಗಿ ಮಾತಾಡ್ಬೇಡಿ. ನಮ್ ಕೆಲ್ಸ ನಮಗ್ ಗೊತ್ತು. ನೀವು ಹೋಗಿ ಆ ಲೀಕೇಜ್ ಸರಿ ಮಾಡಿ ಹೋಗಿ. ಸರ್, ಕೋಪ ಮಾಡ್ಕೋಬೇಡಿ. ನೀವ್ ಅನ್ಕೊಂಡಿರಾಗಿ ಇದು ಸಾಧಾರಣ ವಿಷಯ ಅಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಎಲ್ಲರೂ ದೂರ ಕಳಿಸಿ. ಏಯ್, ಕಳಿಸ್ರು ಅವ್ರನ್ನ. ಹೊಡೆದ್ ಕಳಿಸ್ರು. ತಮಾಷೆ ನೋಡ್ತಾವ್ರೆ ಎಲ್ರು. ಎಲ್ಲ ಹೋಲು ಮುಚ್ಚ ಸರ್. ಬೇರೆ ಎಲ್ಲೂ ಹೋಲ್ ಇಲ್ಲ ತಾನೆ? ಇಲ್ಲ ಸರ್. ಇದು ಟೈಟ್ ಆಗಿದೆಯಾ? ಇದೆ ಸರ್. ಎಲ್ಲಾರ್ದು ಇಲ್ಲಿಂದ ಕಳ್ಸೋ. ರಾಜ, ಗಾಡಿ ಎತ್ತು ಸೈಡ್ಗೆ ಹಾಕು. ನೋ, ಏಯ್, ಸ್ಟಾರ್ಟ್ ಮಾಡ್ಬೇಡ. ಗಾಡಿ ಆಫ್ ಆಗಿರ್ಲಿ. ಗಾಡಿ ಸ್ಟಾರ್ಟ್ ಮಾಡ್ಬೇಡ. ಬೇಡ. ಯಾರು ಈ ಕಡೆ ಬರ್ಬೇಡಿ. ಸ್ವಲ್ಪ ಸರ್ಕೋ. ಅಯ್ಯಯ್ಯೋ, ಬಾ ಬೇಗ ಬಾ. ಸರ್, ನಾನು ಹೆಲ್ಪ್ ಮಾಡ್ಲಾ? ನನಗೆ ಹೆಲ್ಪ್ ಮಾಡೋ ಬದಲು ಆ ಕಾರಲ್ಲಿ ಇರೋರ್ಗೆ ಹೆಲ್ಪ್ ಮಾಡಿ. ನನ್ನ ಜೊತೆ ಬಾ. ಹಿಂದೆ ನೋಡಿ, ಹಿಂದೆ. ಇವ್ರನ್ನ ಹಿಡ್ಕೊಳ್ಳಿ. ಬನ್ನಿ ಬನ್ನಿ, ಬೇಗ ಹಿಡ್ಕೊಳ್ಳಿ ಎತ್ತಿ. ನೀವಿಬ್ರು ಆ ಕಡೆ ಹೋಗಿ, ನೀವು ಬನ್ನಿ ಇಲ್ಲಿ.
ಬೇಗ ಆಂಬ್ಯುಲೆನ್ಸ್ ಫೋನ್ ಕೊಡಿ ಕೊಡಿ ಕೊಡಿ. ಒಳಗೆ ಕರ್ಕೊಂಡು ಬನ್ನಿ. ಸರಿ ಸರ್. Come on, fast, move! ಹುಷಾರಾಗಿ. ನೀನು ಬಾಕಡೆ ಹೋಗು. ಈ ಕಂಬು ಕೊಡಿ, ಕಂಬು ಕೊಡಿ, ಬೇಗ ಬೇಗ. ಕರ್ಕೊಂಡು ಹೋಗಿ. ಸರ್ ಒಳಗಡೆ ಯಾರು ಇಲ್ಲ, ಬಹುಶಃ ಮಾಲ್ ಒಳಗಡೆ ಇರ್ಬೋದು. ಆ ಫೈರ್ ಸೂಟ್ ತಗೊಂಡ್ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಓಡು ಓಡು. ಈ ಕಡೆ. ಯಾರಿದ್ದೀರಾ? ಹೊರಗೆ ಬನ್ನಿ. ಯಾರಾದ್ರೂ ಇದ್ದೀರಾ? ಹಲೋ. ಬನ್ನಿ 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 ಬನ್ನಿ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅದೇ ಅದೇ, ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಡಿ. ಬನ್ನಿ ಬನ್ನಿ, ಕಮಾನ್, ಬೇಗ ಬನ್ನಿ ಬನ್ನಿ. ಬೇಗ ಹೋಗಿ, ಬೇಗ ಹೋಗಿ, ಬೇಗ ಬೇಗ ಈ ಕಡೆ ಬನ್ನಿ ಬನ್ನಿ. ಈ ಕಡೆ ಬಾ, ಈ ಕಡೆ, ಈ ಕಡೆ ಬಾ, ಈ ಕಡೆ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಅಯ್ಯೋ, ಏನೂ ಆಗಿಲ್ಲ ಮಗು, ಏನೂ ಆಗಿಲ್ಲ. ಬಾ. ಬುಲೆಟ್ ವೆಸ್ಟ್ ಅಲ್ಲಿದೆ, ತಗೊಂಡ್ ಬಾ. ಬನ್ನಿ ಬನ್ನಿ, ಜಾಗ ಬಿಡಿ. ಎಂತ ಕೆಲಸ ಆಗೋಯ್ತು? ಏನಲ್ಲಿ? ಏನಲ್ಲಿ? ಅಣ್ಣ ಇವರು ಬಾಡಿನ ಶಿಫ್ಟ್ ಮಾಡಿ. ಬಾಡಿ ಎತ್ಕೊಂಡು ಶಿಫ್ಟ್ ಮಾಡಿ ಅಂತೆ. ನೀನ್ ಆ ಟ್ಯಾಂಕರ್ನ ನೋಡ್ದಾ? ಗೋ ಗೋ ಗೋ, ಬಾಡಿ ಎತ್ಕೊಳ್ಳಿ.
ಏನಾಯ್ತು? ಸರ್ ಬೆಂಕಿನೆಲ್ಲ ಆರಿಸಿದ್ರು ಸರ್. ಫೈರ್ ಫೋರ್ಸ್ ಆಕ್ಟಿವ್ ಆಗಿದೆ. ಮತ್ತೆ SI ಸರ್ ಫಸ್ಟ್ ಸ್ಪಾಟಿಗೆ ಬಂದಿದ್ರು. ಬನ್ನಿ ಸರ್. ಈ ಏರಿಯಾದಲ್ಲೇ ಘಟನೆ ನಡೆದಿದ್ದು. ಟ್ಯಾಂಕರ್ ಅಲ್ಲೇ ಬಿದ್ದಿದ್ದು. ಅಣ್ಣ ಅಣ್ಣ ಇದು ತುಂಬಾ ಸೀರಿಯಸ್. ಇದು 4 ಕಡೆಯಿಂದಾನು ಲೀಕ್ ಆಗ್ತಿದೆ. ಕೆಳಗಡೆ ಕಣ್ಣು ಕಾಣಿಸ್ದಂಗೆ ಹೋಲ್ಸ್ ಎಲ್ಲ ಇದೆ. ಗ್ಯಾಸ್ ಪೂರ್ತಿಯಾಗಿ ಸ್ಪ್ರೆಡ್ ಆಗಿದೆ. ಅಣ್ಣ ಅಣ್ಣ ಇದು ನಮ್ಮ ಕೈಲಿಲ್ಲ. ರಿಫೈನ್ ಇಂದ ವ್ಯಕ್ತಿಗಳು ಬರಬೇಕು. ಅವ್ರು ಬರೋದಕ್ಕೆ 5-6 ಅವರ್ ಆಗುತ್ತೆ. ನೀನು ಪ್ಯಾನಿಕ್ ಆಗ್ಬೇಡ. ಟ್ಯಾಂಕರ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡು. ಅಣ್ಣ ಆದರೆ ಇಲ್ಲಿ ನೋಡು, ನಾವೀಗ ಅಪಘಾತನ ಹ್ಯಾಂಡಲ್ ಮಾಡೋದಕ್ಕೆ ಬಂದಿರೋದು, ಸುಮ್ನೆ ಭಯ ಬೀಳೋದಕ್ಕಲ್ಲ. 4 ಕಡೆಯಿಂದ ಟ್ಯಾಂಕರ್ಗೆ ನೀರ್ ತಂದು ಹಾಕ್ಬೇಕು. ಈಗ ನಾವ್ ಈ ಸಮಸ್ಯೆಗೆ ಸೊಲ್ಯೂಷನ್ ಕೊಡದೆ ಹೋಗೋದಕ್ಕೆ ಆಗೋದೇ ಇಲ್ಲ ಪ್ರಸಾದ್. ಮತ್ತೆ ಸುಮ್ನೆ ಟೆನ್ಷನ್ ತಗೊಂಡು ಸಿಚುವೇಶನ್ ಸೀರಿಯಸ್ ಮಾಡ್ಬೇಡ. ನಾವ್ ಇದನ್ನ ಹ್ಯಾಂಡಲ್ ಮಾಡ್ಲೇಬೇಕು. ಈ ಜಾಗದಲ್ಲಿರೋ 4 ಡೈರೆಕ್ಷನ್ ಹೀಟ್ ನ ರೀಡಿಂಗ್ ನನಗೆ ಕೊಡಿ. ರೆಕಾರ್ಡ್ ಆಗಿರೋ ರೀಡಿಂಗ್ ನನಗೆ ಈಗ್ಲೇ ಬೇಕು. ಸರಿ ಸರ್. ಈಗ ನಾವು ಈ ಗ್ಯಾಸ್ ನ ಜಾಸ್ತಿ ಸ್ಪ್ರೆಡ್ ಆಗದೆ ಇರೋ ತರ ನೋಡ್ಕೋಬೇಕು. ಕ್ವಿಕ್. ಸರಿ, ಹೋಗ್ ಟ್ಯಾಂಕರ್ ನೋಡ್ಕೊಳ್ಳೋ. ಅನಿಲ್ ಬಾ. ಸರ್, ಈ ಘಟನೆ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ? ಈ ಏರಿಯಾ ಪೂರ್ತಿ ಪೊಲೀಸ್ ಕಂಟ್ರೋಲ್ ಅಲ್ಲಿದೆ. ಈ ಅಸಂಭವ ಮುಂದುವರಿಯೋ ಚಾನ್ಸಸ್ ಕಡಿಮೆ ಇದೆ. ಆ ಏರಿಯಾದಲ್ಲಿ ಫೈರ್ ಎಲ್ಲ ಫೈರ್ ಮ್ಯಾನ್ಸ್ ಕಂಪ್ಲೀಟ್ ಆಗಿ ಆರಿಸಿದ್ದಾರೆ. ಸದ್ಯಕ್ಕೆ ಇಷ್ಟೇ ಹೇಳಕ್ಕಾಗೋದು, ಟ್ರಕ್ ಡ್ರೈವರ್ ನ ಹುಡುಕ್ತಿದೀವಿ. ಅವ್ನು ಮಿಸ್ಸಿಂಗು, ಸಿಕ್ತಿಲ್ಲ. ಕಮಿಷನರ್ ಕೂಡ ಬರ್ತಿದ್ದಾರೆ. ಸರ್, ಇಂಟರ್ವ್ಯೂ ಆಮೇಲೆ ಕೊಡಿ ಸರ್. ಈ ಸುತ್ತಮುತ್ತ ಜಾಗದಲ್ಲಿರೋ ಎಲ್ಲ ಜನರನ್ನ ನಾವು ಬೇರೆ ಕಡೆ ಕಳಿಸ್ಬೇಕು ಸರ್. ಬೆಂಕಿನ ಆರಿಸಿದ್ರಲ್ಲ, ಮತ್ತೇನು? ಸರ್, ಈ ಏರಿಯಾ ಪೂರ್ತಿ ಗ್ಯಾಸ್ ತುಂಬಿಕೊಂಡಿದೆ. ನಿಮ್ಮನ್ನು ಸೇರಿಸಿ ಬೇರೆ ಜನಗಳೆಲ್ಲ 300 ಮೀಟರ್ ದೂರದಲ್ಲಿ ಹೋಗ್ಬೇಕು ಸರ್. ಆದ್ರೆ ಗ್ಯಾಸ್ ವಾಸನೆ ಏನು ಬರ್ತಿಲ್ವಲ್ಲ ಸರ್? ಗೊತ್ತಿಲ್ಲದೆ ಮಾತಾಡ್ಬೇಡಿ ಸರ್. ಮನೆಯಲ್ಲಿರೋ ಗ್ಯಾಸ್ ಇಂದ ವಾಸನೆ ಬರುತ್ತೆ. ರಿಫೈನ್ಡ್ ಗ್ಯಾಸ್ ಇಂದ ವಾಸನೆನೂ ಬರಲ್ಲ, ಏನು ಬರಲ್ಲ ಸರ್. ಗ್ಯಾಸ್ ಲೀಕ್ ಡಿಟೆಕ್ಟರ್ ಇಂದ ಮಾತ್ರ ಅದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಸರ್. ಮತ್ತೆ ಟ್ಯಾಂಕರ್ ಎಂತಕ್ಕೆ ಬ್ಲಾಸ್ಟ್ ಆಗಿಲ್ಲ? ಈಗೇನ್ ಟ್ಯಾಂಕ್ ಬ್ಲಾಸ್ಟ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ ಸರ್? ಟ್ಯಾಂಕರ್ ಬ್ಲಾಸ್ಟ್ ಆಗದೆ ಇರೋ ತರ ಟೇಪ್ ಹಾಕಿ ಸುತ್ತಿ ನೋಡ್ಕೋಬೇಕು ಸರ್. ಸ್ವಲ್ಪ ಗ್ಯಾಸ್ ಕೂಡ ಹೊರಗೆ ಬರಬಾರ್ದು ಸರ್, ಇಲ್ಲಾಂದ್ರೆ ಈ ಜಾಗ ಸುಟ್ಟು ಭಸ್ಮ ಆಗುತ್ತೆ. ಅಲ್ಲಿ ನೋಡಿ, ಆ ಹೋಲಿಂದ ಹೊರಗಡೆ ಬರ್ತಾ ಇರೋದೇ ಗ್ಯಾಸ್. ಆ ನೀರ್ ತರ ಹೋಗ್ತಾ ಇರೋದು ಕೂಡ ಎಲ್ಲ ಕಡೆ ಹರಕೊಂಡು ಸ್ಪ್ರೆಡ್ ಆಗಿ ಬ್ಲಾಸ್ಟ್ ಆಗುತ್ತೆ ಸರ್. ಸರ್, ಈ ಸಮಯದಲ್ಲಿ ಎಲ್ಲಾನು ಸೆನ್ಸಿಟಿವ್ ಸರ್. ಶೂ ಅಲ್ಲಿರೋ ಕಲ್ಲಿಂದ ಕೂಡ ಸ್ಪಾರ್ಕ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ ಸರ್. ಇಲ್ಲಿರೋ ಜನಗಳನ್ನೆಲ್ಲ ಕಳಿಸಿ ಸರ್, ಕ್ಯಾಶುಯಾಲಿಟಿ ಆದ್ರೂ ಕಮ್ಮಿ ಆಗುತ್ತೆ ಸರ್. ಪ್ಲೀಸ್ ಸರ್. ಗಾಳಿ ತುಂಬಾ ಸ್ಟ್ರಾಂಗ್ ಆಗಿದೆ. ನಮ್ ಸುತ್ತಮುತ್ತ ಇರೋ ಏರಿಯಾ ಎಲ್ಲ ಗ್ಯಾಸ್ ಸ್ಪ್ರೆಡ್ ಆಗಿದೆ. ರೀಡಿಂಗ್ ಎಷ್ಟು? 20 ರಿಂದ 25 ಮೀಟರ್ ವರೆಗೂ ಇದೆ. ಪ್ಲೀಸ್ ಸರ್, ಒಂದೇ ಒಂದು ಸರ್, ಹೇಗಾಯ್ತು ಇದೆಲ್ಲ ಸ್ವಲ್ಪ ಹೇಳಿ ಸರ್. ವಿಡಿಯೋ ಮಾಡ್ಕೊಳ್ತೀವಿ ಸರ್. ಸರ್, ನಾವು ಯಾಕೆ ಹೇಳ್ತಾ ಇದ್ದೀರಾ ಸರ್? ಒಂದೇ ನಿಮಿಷ ಬಿಡಿ ಸರ್ ನಮ್ಮನ್ನ. ಎಲ್ಲ ಹಿಂದೆ ಹೋಗಿ. ಈ ಕಡೆ ಯಾರು ಬರಬಾರ್ದು. ಫೈರ್ ಫೋರ್ಸ್ ನ ಇನ್ಚಾರ್ಜ್ ಯಾರು? ಫೈರ್ ಇನ್ಸಿಡೆಂಟ್ ಅಲ್ಲಿ ಫೈರ್ ಆಫೀಸರು ಸತ್ತೋಗಿದ್ದಾರೆ. ಈಗ ಇನ್ನೊಬ್ಬ ಫೈರ್ ಆಫೀಸರ್ ವಿಜಯ್ ಇದ್ದಾರೆ. ಕಾಲ್ ಹಿಮ್. ಕಮಿಷನರ್ ಬಂದಿದ್ದಾರೆ, ರಿಪೋರ್ಟ್ ಕೇಳ್ತಿದ್ದಾರೆ. ವಿಜಯ್, ಏನ್ ಸಿಚುವೇಶನ್ ಇಲ್ಲಿ? ಮೇಡಮ್, ಒಬ್ಬೊಬ್ಬರಿಗೂ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮು ನನಗಿಲ್ಲ ಮೇಡಮ್. ಗ್ಯಾಸ್ ತುಂಬಾ ವೇಗವಾಗಿ ಹರಡ್ಕೊಳ್ತಾ ಇದೆ. ಇಲ್ಲಿರೋ ಈಸ್ಟ್ ವೆಸ್ಟ್ ಮನೆಗಳು ಮತ್ತೆ ಫ್ಲಾಟ್ಗಳನ್ನ ಸೇರಿಸಿಕೊಂಡು ಮಿನಿಮಮ್ 1 ಕಿಲೋಮೀಟರ್ ವರೆಗೂ ಜನಗಳನ್ನ ಖಾಲಿ ಮಾಡಿಸ್ಬೇಕು. ಕಳಿಸ್ಬೇಕು ಅಂದ್ರೆ ಅಷ್ಟು ಈಸಿನಾ? 500 ಮನೆಗಳಿದೆ ಇಲ್ಲಿ ವಿಜಯ್. ಒಂದ್ ಏರಿಯಾ ಪೂರ್ತಿ ಖಾಲಿ ಮಾಡಿಸ್ಬೇಕಂದ್ರೆ ವಿಜಯ್, ಇಟ್ಸ್ ಹಾರ್ಡ್ ಟಾಸ್ಕ್. ಮೇಡಮ್, ಹಾರ್ಡು ಸಾಫ್ಟು ಅಂತಲ್ಲ ಮೇಡಮ್. 1 ಕಿಲೋಮೀಟರ್ ವರೆಗೂ ಜನಗಳನ್ನ ಖಾಲಿ ಮಾಡಿಸ್ಬೇಕು, ಅವ್ರ ಜೀವ ಉಳಿಸ್ಬೇಕು ಅಷ್ಟೇ ಮೇಡಮ್. ಐ ಮೀನ್ ನಾಟ್ ಎ ವೇಸ್ಟ್ ಟು ಈವನ್ ಎ ಸೆಕೆಂಡ್. ಮೇಡಮ್, ಸಮಯ ಈಗ 6 ಗಂಟೆ. ಅರ್ಧ ಗಂಟೆಲಿ 6:30ಕ್ಕೆ ಸನ್ಸೆಟ್. ಇಂಥ ಸಂದರ್ಭದಲ್ಲಿ ಸ್ಪಾರ್ಕ್ ಜಾಸ್ತಿ ಆಗುತ್ತೆ ಮೇಡಮ್. ಎಲ್ಲರ ಮನೆಗಳಲ್ಲೂ ಲೈಟ್ ಹಾಕೋ ಮತ್ತೆ ಎಲೆಕ್ಟ್ರಿಕ್ ವಸ್ತುಗಳನ್ನ ಯೂಸ್ ಮಾಡುವಂತ ಸಮಯ. ಅಲ್ಲಿಂದ ಒಂದೇ ಒಂದು ಸ್ಪಾರ್ಕ್ ಇಂದ ಈ ಏರಿಯಾ ಎಲ್ಲ ಭಸ್ಮ ಆಗುತ್ತೆ ಮೇಡಮ್. ನಾವ್ ಯೋಚನೆ ಮಾಡುವಂತ 1 ನಿಮಿಷನೂ ವೇಸ್ಟ್ ಮೇಡಮ್. 1000 ಜನ ಸಾಯೋಷ್ಟು ಗ್ಯಾಸು ಸ್ಪ್ರೆಡ್ ಆಗುತ್ತೆ ಮೇಡಮ್. ಕಮ್ ಆನ್, ಕ್ವಿಕ್ ಪ್ಲೀಸ್. ಆದ್ರೆ ನಾನು ಐಜಿ ಹತ್ರ ಕನ್ಸಲ್ಟ್ ಮಾಡ್ಬೇಕು. ನನ್ನ ಪ್ರೋಟೋಕಾಲ್ಗೆ ಮರ್ಯಾದೆ ಕೊಟ್ಟು ನಾನು ಮೇಡಮ್ ಹತ್ರ ರಿಪೋರ್ಟ್ ಮಾಡಿದ್ದೀನಿ. 2 ನಿಮಿಷ ಮೇಡಮ್. ನೀವು ಆಮೇಲೆ ಒಪ್ಕೊಂಡ್ರು ಸರಿ, ಇಲ್ಲ ಅಂದ್ರೂ ಸರಿ. ಐ ವಿಲ್ ಕ್ಲಿಯರ್ ದಿಸ್ ಏರಿಯಾ. ನೋಡ್ಕೊಂಡು ಮೇಡಮ್, ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ಈ ಏರಿಯಾ ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದೆ. ಮೈಂಡ್ ಇಟ್.
ಓಕೆ ವಿಜಯ್, ಗಿವ್ ಮಿ ಎ ಮಿನಿಟ್. ಓಕೆ. ಬಟ್ ಮೇಡಮ್, ಟ್ರಾಫಿಕ್ ಬಿಟ್ಟು ಸರ್ ಏನ್ ಸರ್ ಇದು? ನಾವು 3 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದೀವಿ. ನಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ನೀವು ಕೊಡ್ಲೇಬೇಕು. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ನ್ಯೂಸ್ ಕವರೇಜ್ಗಂತೂ ಅನುಮತಿನೇ ಇಲ್ಲ. ಕಮಿಷನರ್ ಆರ್ಡರ್ ಮಾಡಿದ್ದಾರೆ. ಪ್ಲೀಸ್ ನಮ್ಮನ್ನ ನಮ್ ಕೆಲಸ ಮಾಡಕ್ ಬಿಡಿ. ಸರ್ ಏನ್ ಸರ್ ಅಂತ ಸೀಕ್ರೆಟ್ ಮಷೀನು? ನಾವೇನ್ ಕ್ರಿಮಿನಲ್ಸ್ ಅಲ್ಲ, ಜರ್ನಲಿಸ್ಟ್. ನಮ್ಗಳನ್ನ ಒಳಗಡೆ ಹೋಗಕ್ ಬಿಡಿ. ನಾನ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇಲ್ಲ. ಅದು ಏನಿಲ್ಲಿ ಪ್ರಾಬ್ಲಮ್? ಮೇಡಮ್, ನಾವು ಬೆಳಿಗ್ಗೆಯಿಂದ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ವಿ ನೀಡ್ ಟು ಕವರ್ ದ ನ್ಯೂಸ್. ಈ ನ್ಯೂಸ್ ಪ್ರಪಂಚಕ್ಕೆ ಗೊತ್ತಾದ್ರೆ ಪಬ್ಲಿಕ್ ಪ್ಯಾನಿಕ್ ಆಗೋದನ್ ಬಿಟ್ರೆ ಇನ್ಯಾವ ಪ್ರಯೋಜನನೂ ಇಲ್ಲ. ಸೊ ಪ್ಲೀಸ್ ಟ್ರೈ ಅಂಡ್ ಕೋಆಪರೇಟ್. ಮೇಡಮ್, ಒಂದ್ ಸಮಸ್ಯೆ ಆಗಿದೆ, ಬೇಗ ಬನ್ನಿ. ವಾಟ್ ಇಸ್ ಇಟ್ ನೌ? ಟ್ರಾಫಿಕ್ ಬಂದ್. ಮಿಷನ್ ಸ್ಪಾಟ್. ಈ ಏರಿಯಾ ಪೂರ್ತಿ ನಾವು ಕ್ಲಿಯರ್ ಮಾಡಬೇಕು.